ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗಜಾ ಕನ್ನಡಿಗ ಯೂಟ್ಯೂಬ್ ಚಾನಲ್. ಇವತ್ತು ಮೈಸೂರಿಗೆ ಹೋಗ್ತಾ ಇದೀವಿ, ಚಾಮುಂಡಿ ಬೆಟ್ಟಕ್ಕೆ ಟ್ರೈನಲ್ಲಿ. ಆಗ್ಲೇ ಬೆಳಗ್ಗೆ 5:20 ಕೆಂಗೇರಿಗೆ ಟ್ರೈನ್ ಹತ್ತೀವಿ. ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಅಲ್ಲಿಂದ ಎಲ್ಲೋಯ್ತೀವೋ ನಮಗೂ ಗೊತ್ತಿಲ್ಲ. ಇದೇ ನನ್ನ ಮೊದಲನೇ ಬ್ಲಾಗು. ಟ್ರೈನ್ ಇವಾಗ ಮದ್ದೂರಿಗೆ ಬಂತು. ಇವಾಗ ಮಂಡ್ಯಕ್ಕೆ ಬಂದಿದೆ ಟ್ರೈನು. ಟೈಮ್ ಆಗ್ಲೇ ಆಯ್ತು. ನಮ್ಮ ಬಾಯ್ಸ್ ನಾನು ತೋರಿಸ್ತೀನಿ ಬನ್ನಿ. ನಮ್ಮ ಬಾಯ್ಸು ಎದ್ದಿದ್ದಲ್ಲ ಇವಾಗ ತಾನೆ. ರಜೆ ಹೇಳಾಯ್ತು. ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ, ನನಗೆ ಆಗ್ತಾ ಇಲ್ಲ. ಸೀರಿಯಸ್ ಆಗಿ ಹೇಳ್ತಾ ಇದೀನಿ ಈಗ. ಚೇತು ಹೇಳು. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ. ತೇಜ, ಪ್ರಜು, ಎದೋಳು. ಇನ್ನೊಬ್ರು VIP ಮೈಸೂರಲ್ಲಿ ವೇಟ್ ಮಾಡ್ತವ್ರೆ. ಅವ್ರನ್ನ ತೋರಿಸ್ತೀವಿ ಇವತ್ತು. ಟ್ರೈನ್ ಇವಾಗ ಮಂಡ್ಯ ಪಾಸ್ ಆಯ್ತು. ನಮ್ ಚೇತು ನೋಡಿ ರಂಗನಾಥ್ ಸ್ವಾಮಿ ಮಲಗ್ದಂಗ್ ಮಲಗೋನಂತೆ. ಇನ್ನ ನನ್ ಶಿಷ್ಯ ಪ್ರಜು ಕಿಸಿತವನ ಒಳಗಡೆ. ಹಿಂದೆ ಹೈಲೈಟ್ ಬಿಡು ಪ್ರಜು, ಮಕಾನ ತೋರ್ಸ ಹೋಗ್ಲಿ, ಸುಮ್ಮನೆ ಈ ಚಾನಲ್ ನ ಯಾವಾಗಲೂ ಸ್ಟಾರ್ಟ್ ಮಾಡ್ಬೇಕಿತ್ತು. ನೋಡ್ದಾಗ ಯಾರು ಏನ್ ಅನ್ಕೊಂತಾರೋ ಆಮೇಲೆ ವಿಡಿಯೋ ಮಾಡುವಾಗೆಲ್ಲ ನಮ್ ನೋಡೋರು ಒಂಥರ ಆಗೋದು. ಇವಾಗ ತಲೆ ಕೆಡ್ಸ್ಕೊಳಲ್ಲ. ಯಾವಾಗ ನೋಡೋರು ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂದ್ಬಿಟ್ಟು ನಾವು ಮಾಡ್ಕೊಂಡೋಗ್ತಾ ಇರ್ಬೇಕು. ಇನ್ನೇನು ಒಂದ್ 10 ನಿಮಿಷ ಮೈಸೂರು ಶ್ರೀರಂಗಪಟ್ಟಣ ರೀಚ್ ಆಗಿದ್ದೀವಿ. ಒಂದು 10 ನಿಮಿಷ ಮೈಸೂರು ರೈಲ್ವೆ ಸ್ಟೇಷನ್ ಬರುತ್ತೆ. ಆಲ್ ಆರ್ ವೈಟಿಂಗ್. ನಿಜ ಟ್ರ್ಯಾಕ್ ಮಾಡಿ ನೀನೇ ಬೇಕಾರೆ. ಏನೋ ಇನ್ನೂ ಎದ್ದಿಲ್ವ ನಾನು. ನಮ್ ಬಾಯ್ಸ್ ರೆಡಿನೇ ಆಗಿಲ್ವಾ? ಶಿಷ್ಯ ಇವರು ಸಾಮಾನ್ಯ ಮನೋವೈದ್ಯರಲ್ಲ. ಅಮೆರಿಕಾದಲ್ಲಿ ಓದಿ ಚಿನ್ನದ ಪದಕ ಪಡೆದವರು. ಮೈಸೂರು ರೈಲ್ವೆ ಸ್ಟೇಷನ್ ನೋಡೋದೇ ನನಗೆ ಇಷ್ಟ. ಆ ಟ್ರೈನ್ಗಳು, ಚಿಕ್ಕ ವಯಸ್ಸಿಂದ ಟ್ರೈನ್ಗಳು ನೋಡೋದು ಏನೋ ಒಂಥರ. ಟ್ರೈನ್ ಜರ್ನಿನೇ ನನಗೆ ಮಸ್ತಾಗಿರೋದು. ವೆಲ್ಕಮ್ ಟು ಮೈಸೂರು. ಇವಾಗ ಟೈಮ್ ಎಷ್ಟು? 7:40 ಕರೆಕ್ಟಾಗಿ ಮೈಸೂರಿಗೆ ಬಂದಿದ್ದೀವಿ. ಹೆಂಗೆ ಒಂದ್ಸಲಿ ಮೇಗಡೆಯಿಂದ ವ್ಯೂ ತೋರಿಸ್ಕೊಂಡ್ ಬರ್ಬೇಕು. ರೈಲ್ವೆ ಸ್ಟೇಷನ್ ವ್ಯೂ ನೋಡ್ಬೇಕು. ಅಂಡರ್ CCTV. ನಮ್ಮ ಫ್ರೆಂಡ್ ಪನ್ನಾಗ ಏನೋ ಲೇಟ್ ಆಗುತ್ತೆ ಅಂತವನೆ, ಕತೆಗಳು ಹೊಡಿತವನೆ. ಅವ್ನು ಬರೋಷ್ಟ್ರಲ್ಲಿ ನಾವೇ ಸಿಟಿ ಬಸ್ ಸ್ಟಾಪ್ ಹೋಗಿ ವೆಯ್ಟ್ ಮಾಡ್ತೀವಿ. ಅವ್ನು ಅಲ್ಲೇ ಕರ್ಕೊಂಡು ಹೋಗ್ತೀವಿ. ನನ್ನ ಶಿಷ್ಯ ನನ್ನ ಮೇಲೆ ಮುನ್ಸ್ಕೊಂಡು ಬ್ಯಾಗ್ ಹಿಡ್ಕೊಳ್ಳೋ ಅಂದಿದ್ಕೆ ಉರ್ಕೊಂಡು ನಮ್ಮನ್ನೆಲ್ಲ ಬಿಟ್ಟು ಬಂದವನೆ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಬಸ್ ಸ್ಟ್ಯಾಂಡಲ್ಲಿ ಇದ್ದೀವಿ. 1 ಕಿಲೋಮೀಟ್ರ್ ಇದೆಯಾ ಅಂತ ಇಲ್ಲಿಂದ ಸಿಟಿ ಬಸ್ ಸ್ಟ್ಯಾಂಡ್ಗೆ. ನಡ್ಕೊಂಡೆ ಹೋಗೋಣ ಅಂತವ್ರೆ. ನಮ್ಮ ಫ್ರೆಂಡ್ ಪನ್ನಾಗನ ಡೈರೆಕ್ಟ್ ಅಲ್ಲಿಗೆ ಬರೇಳಿ. ಅವ್ನು ಬರೋಷ್ಟೇ ಟೈಮ್ ಪಾಸ್ ಹಾಕ್ಬೇಕಲ್ಲ, ಸುಮ್ಮನೆ ಬರೋದೇ ಬಂದಿದ್ದೀವಿ ಒಟ್ಟಿಗೆ ಹೋಗೋಣ ಅಂತ. ಸಿಟಿ ಬಸ್ ಸ್ಟಾಪ್ ಇಲ್ಲಿಂದ ನಡ್ಕೊಂಡೆ ಹೋಗ್ತಾ ಇದ್ದೀವಿ. ನಾ ಅವಾಗಲೇ ಮರ್ತೇ ಹೋಗಿದ್ದೆ. ನನ್ನ ಫ್ರೆಂಡ್ಸ್ನೆಲ್ಲ ಇಂಟ್ರೊಡ್ಯೂಸ್ ಮಾಡ್ಸೋದೆ ಮರ್ತೋಗಿದೆ. ಇವನ ಹೆಸರು ಚೇತು ಅಂತ. ನನ್ನ PU ಫ್ರೆಂಡು, ಶೇಷಾರಿಪುರಂ ಕಾಲೇಜ್ PU ಫ್ರೆಂಡು. ಇವಾಗ ಡಿಗ್ರಿ ಎಲ್ಲ ಒಂದೇ ಕ್ಲಾಸ್ಮೇಟ್ಸು. ಇನ್ನು ಇವರಿಬ್ರು, ಇವನ ಹೆಸರು ಹೇಮಂತ್ ರವಿತೇಜ್ ಅಂತ. ಹಾಯ್ ಮಾಡಪ್ಪ. ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಇವನು.
ಸ್ಕೂಲು ಒಂದೇ ಸ್ಕೂಲೇ, ಪಿಯುನು ಒಂದೇ ಪಿಯುನೇ, ಡಿಗ್ರಿನೂ ಒಂದೇ. ಆಲ್ಮೋಸ್ಟ್ ನಾನೇ addict 15 ವರ್ಷದ ಫ್ರೆಂಡ್ಸ್. ಇನ್ನೋಡು ಜೀವ ಕೊಡ್ತೀನಿ ನಾನು, ಜೀವಕ್ಕಿಂತ ಜಾಸ್ತಿ ನೀನು, ಜೀವನ ಪೂರ್ತಿ ಜೊತೆಗೆ ಇರ್ತೀನಿ ನಾನು. ಇನ್ನ ನನ್ನ ಶಿಷ್ಯ ಹಿಂದೆಗಡೆ ನಮ್ಮ ಗ್ಯಾಂಗ್ ಅಲ್ಲೇ ಒಂಥರ ಉಪೇಂದ್ರನ್ ತಲೆ ಇರೋ ಏಕೈಕ ವ್ಯಕ್ತಿ ಅಂದ್ರೆ ಇವನ ತಾನೆ. ಏನ್ ತಮಾಷೆ ಮಾಡ್ತಾ ಇದೆಯಾ? ಏನ್ ಆಟ ಆಡ್ತಾ ಕೂತಿದ್ಯಾ ಇಲ್ಲಿ? ದೇಶ ಬೆಂಕಿಯ ತುರಿತಾ ಇದೆ, ಬಡ ಜನರು ಒಳ್ಳೆ ಜನರು ಹೊಟ್ಟೆ ಉರಿತಾ ಇದೆ, ಕೆಟ್ಟವ್ರ ಹೊಟ್ಟೆ ಊದ್ತಾ ಇದೆ. ನೀನ್ ಮಜಾ ತಗೋತಿದ್ಯಾ ಇಲ್ಲಿ? ಎಷ್ಟೊಂದು ಖರ್ಚು. 4ನೇ ಕ್ಲಾಸ್ ಇಂದ 4th ಸ್ಟ್ಯಾಂಡರ್ಡ್ ಇಂದ ಇಬ್ರು ಕ್ಲಾಸ್ಮೇಟ್ಸ್. ನಂದು ನಿಂದು ಬರೋದು ಇವಾಗ ಇವನು ಇಂಜಿನಿಯರ್ ಸ್ಟೂಡೆಂಟು, ನಾವು ಕಾಮರ್ಸ್ ಸ್ಟೂಡೆಂಟ್ಸು. ಇಂಜಿನಿಯರ್ ಹೋದ್ಮೇಲೆ ಏನೋ ಒಂಚೂರು ಆಟಿಟ್ಯೂಡು, ಏನೋ ಒಂದು ಗತ್ತು, ಸಿ.ಟಿ ಬರ್ದು ಅಲ್ಲಾಡ್ಸೋನೆ ಅಂದ್ಬಿಟ್ಟು ಅಂಬೇಡ್ಕರ್ ಕಾಲೇಜಲ್ಲಿ ಓದ್ತವನೆ. ಹೇಳಾಯ್ತು. ಒಬ್ಬನ ಹೆಸರು ನಾವೆಲ್ಲ ವೆಯ್ಟ್ ಮಾಡ್ತಾ ಇರೋದು ಮಿಸ್ಟರ್ ಪನ್ನಾಗ ಭೂಷಣ್ ಅವ್ರನ್ನ. ಒಂಥರ VIP ಇದ್ದಂಗೆ ನಮ್ಮ ಗ್ಯಾಂಗಿಗೆ ಅವರು. ಆಮೇಲೆ ಒಂಥರ ಅಫಿಷಿಯಲ್ಲು, ನಾವೆಲ್ಲ ಒಂಥರ ಲೋಕಲ್ಲು, ಅವರೊಂಥರ ಅಫಿಷಿಯಲ್ ಇದ್ದಂಗೆ. ಬರ್ತಾರೆ ಇನ್ನೊಂದು ಸ್ವಲ್ಪ ಹೊತ್ತು. ಒಂಥರ ಶಿವನ್ನೇ ಇರೋ ನಂದಿ ಇದ್ದಂಗೆ ಅವರು. ಅವ್ರ ಹತ್ರ ನಾವು ಈ ಥರ ಎಲ್ಲ ಲೂಸ್ ಟಾಕ್ಗಳು ತರ್ತರಲೆ ಥರ ಎಲ್ಲ ಆಡಂಗಿಲ್ಲ ಅವ್ರ ಹತ್ರ. ಫುಲ್ ಸೆನ್ಷನ್ ಮಾರ್ದೋತಿ ಇಷ್ಟೊಂದು ಖಾಲಿ ಹೊಡೀತ. ಇಲ್ಲೇನು ಯಾವಾಗಲೂ ಫ್ರೀ ಇರುತ್ತೆ ಈ ಥರ. ಇನ್ನೇನು ನಾವೇ ಸಿಟಿ ಬಸ್ ಸ್ಟಾಪಿಗೆ ಬಂದಾಯ್ತು. ನಮ್ಮ ಫ್ರೆಂಡನ್ನು ಕಾಯ್ತಾ ಇದ್ದೀನಿ. ಎಲ್ಲವನೇ ನಾನು ಇನ್ನೊಂದು ಬಸ್ ಸ್ಟಾಪ್ ಹತ್ರ ಅಂತ ಬಸ್ ಇಲ್ವಂತ ಹೇಳಿ ರಶ್ ಅಂತ ಎಷ್ಟೊತ್ತಾಗುತ್ತಂತೆ ಗೊತ್ತಿಲ್ಲ. ಬಸ್ ಬಂದ್ರೆ ಬರ್ತೀನಿ. ನಮ್ಮ ಮನಾಗ ಇವಾಗ ಬಸ್ ಹತ್ತವನೆ. 6 ಕಿಲೋಮೀಟರ್ ದೂರದಲ್ಲಿ ಅವನಂತೆ ಸಿಟಿ ಬಸ್ ಸ್ಟ್ಯಾಂಡ್. ಬಸ್ ಇಲ್ಲ ಅಂತ. ಬೇಗ ಹೋಗೋಣ, ಒಂದು 8:30 9 ಗಂಟೆಗೆ ಬೆಟ್ಟ ಹತ್ರ ಇರೋಣ ಅಂತ ನಾನು ಪ್ಲ್ಯಾನ್ ಮಾಡಿ ಬಂದೆ. ಏನು ಮಾಡೋಕ್ಕಾಗಲ್ಲ. ನನ್ನ ಶಿಷ್ಯ ನನಗೆ ಬೈತವನೆ. ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಬೇಜಾರಾಗಿದ್ದು ಅಂದರೆ ಈ ನನ್ನ ಮಗನ ಹತ್ರ ಬೈಸ್ಕೊಂಡಿದ್ದೆ. ಇರಲಿ ಯಾವ್ದ್ಯಾವ್ದಕ್ಕೂ ಕಾಯ್ತೀವಂತೆ. 6 ನಿಮಿಷ ಬರೀ ನಮ್ಮ ಫ್ರೆಂಡ್ಗೋಸ್ಕರ ಕಾಯೋಕ್ಕಾಗಲ್ಲ. ವರ್ಷಾಂಗಡ್ಲೆ ಕಾಯ್ತೀವಂತೆ. ಏನು ಚೇತು, ನಾವು ಗಂಡ್ಮಕ್ಳು ಯಾವ್ದ್ಯಾವ್ದಕ್ಕೂ ಕಾಯ್ತೀವಂತೆ, ಇನ್ನು ಇದಕ್ಕೆ ಕಾಯೋಕ್ಕಾಗಲ್ಲ. 6 ನಿಮಿಷ ಒಬ್ಬ ಫ್ರೆಂಡ್ಗೋಸ್ಕರ. ಏನು ತೇಜ? ನೀನು ಬಾರಪ್ಪ ನಾನು ನಿಧಾನಕ್ಕೆ ಹೋಗಿ ಏನಾರು ಮೇಗಿಕೊಂಡ್ ಬಂದೇನೋ. 15 ನಿಮಿಷ ಆಯ್ತಾ ಮಿಸ್ಸಿಂಗ್ ಆಗಿ ತೇಜ? ಉಗಿರಿ ಫುಲ್ಲು ಒಂಥರ ಇವ್ನು ನೋಡಕ್ಕೆ ಹೆಂಗ್ ಕಾಣಿಸ್ತವನೆ ನೋಡ್ರಿ. ಒಂಚೂರು ಬೆಳ್ಳಗವನೆ ಅಂದ್ಬಿಟ್ಟು ಹೆವಿ ದುರಾಂಕಾರಕ್ಕೆ ದುರಾಂಕಾರ ಇವನು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. 7:45 ನಾವು ರೈಲ್ವೆ ಸ್ಟೇಷನ್ ಅಲ್ಲಿ ಇಳಿದ್ವಿ. ನನ್ನ ಫ್ರೆಂಡ್ ಕಾಲ್ ಮಾಡಿ ರೆಡಿ ಆಗು ಅಂದ್ರೆ ನಾವು ಬಂದ್ಮೇಲೆ ರೆಡಿ ಹಾಕೊಂಡು ಬರ್ತಾವೆ. 8:52 1 ಅವರ್ ಆಯ್ತು. 1 ಅವರಿಂದ ಕಾಯಿಸ್ತಾವನೆ. ನಾನು 9 ಗಂಟೆಲಿ ಬೆಟ್ಟದಲ್ಲೇ ಇರೋಣ ಅಂತ ಪ್ಲಾನ್ ಹಾಕೊಂಡ್ ಬಂದೆ. ಇನ್ನೂ ಬಂದಿಲ್ಲ, ಬರೋದ್ರಲ್ಲೇ ಅವನೇ. ನನ್ನ ಶಿಷ್ಯ ಬಡ್ಕೊಂಡ ಲೇಟಾಗಿ ಬರ್ತಾಳ, ಟ್ರೈನು ಲೇಟಾಗಿ ಹತ್ತಾಳ ಅಂತ ಫಸ್ಟ್ ಟೈಮ್ ಒಂದು ಟೈಮ್ ನಾನು ನಿರಾಕರಿಸಿದ್ಕೆ ಮನ್ಸೊಳಗೆ ಹೆವಿ ಖುಷಿ. ಫೋನ್ ಹಾಕ್ತವನೆ. ಎಲ್ಲಿದ್ಯೋ ಲೇ, ಇದು ಯಾವ ಬಸ್ ಸ್ಟ್ಯಾಂಡು? ಸಿಟಿ ಬಸ್ ಸ್ಟ್ಯಾಂಡ್ ತಾನೆ? ಚಾಮುಂಡಿ ಬಸ್ ಅಣ್ಣ ಇದು ಯಾವ ಬಸ್ ಸ್ಟ್ಯಾಂಡು? ಲೇ, ಸಿಟಿ ಬಸ್ ಸ್ಟ್ಯಾಂಡ್. ಚಾಮುಂಡಿ ಬೆಟ್ಟಕ್ಕೆ ಹೋಗೋ ಬಸ್ ಸ್ಟ್ಯಾಂಡ್ ಕಣ. ಲೇ, ಇವ್ನು ಯಾರೋ ಸಬ್ಬರ್ಬನ್ ಅಲ್ಲ ಅವನಂತಲ್ಲ. ಸಬ್ಬರ್ಬನ್ ಅಂದ್ರೆ ಯಾವ್ದು? ಸಫರ್ ಬಸ್ ಸ್ಟ್ಯಾಂಡ್ ದೊಡ್ಡಗಡೆ KSRTC ಬಸ್ ಸ್ಟ್ಯಾಂಡ್ ನೋಡಿ, ಇನ್ನು ಇವಾಗ ಬರ್ತೀನಿ ಅಂತವನೆ. ಅಲ್ಲಿಂದ
ಅಲ್ಲಿ ಅವನಂತೆ ಬರ್ತಾನಂತೆ. ನನ್ನ ಲೈಫಲ್ಲಿ ನಾನು ಒಂದು ಹುಡುಗಿಗೂ ಇಷ್ಟೊತ್ತು ಕಾಯ್ದಿರ್ಲಿಲ್ಲ, ಇವನು ಕಾಯಂಗ್ ಆಗೋಯ್ತು. 1 ಅವರ್ ವೇಸ್ಟ್ ಮಾಡಿಸಿದ್ಯಾ. ಆ ಹೀರೋ ಯಾರು ಅಂತ ತೋರಿಸ್ತೀವಿ ರೀ. ಪ್ರಜೆ ಬಂದಾಗೂರು ಇವರೇ ಎಲ್ಲ ಮುಂದೆ ಒಂದು ನಿಂತೈತಂತ. ಲೇಟ್ ಆಗಿ ಬಂದು ಹೆಂಗ್ ಪ್ಯಾಚ್ ಅಪ್ ಮಾಡೋದಂತ. ಇವಾಗ ಬಸ್ ಹತ್ತೀವಿ. ಪಾಸ್ ಅಂಕಲ್ ಏನೋ ಪಾಸ್ ತಗೊಳ್ರಿ ಬೆಸ್ಟ್ ಅಂತ ಅವ್ರೆ. ಫೈನಲಿ ಇವಾಗ ಬಂದು ಬಸ್ಸಿಂದ ಇಳಿದು ಹುಡುಗರೆಲ್ಲ ಯಾಕೋ ನಾಚ್ಕೊಂಡವ್ರೆ. ಬ್ಲಾಗ್ ಮಾಡಕ್ಕೆ ಜೋಶ್ ಕೊಡ್ತೀನಿ ಅಂದ್ರು. ಇವಾಗ ಮಾರ್ಕೆಟ್ ಒಳಗಡೆ ಹೋಗ್ತಾ ಇದೀವಿ. ಇನ್ನು ದರ್ಶನ ಮಾಡಿ ಆಚೆ ಬರೋಷ್ಟರಲ್ಲಿ ಇವಾಗ 9:30. ಬರ್ಬೇಕಿತ್ತು ವರ್ಷ ಅವರಲ್ಲಿ ಕಡೆ ನಮ್ಮಿಬ್ರು ಬಾಯ್ಸ್ ಫುಲ್ ಮುಂದೆ ಹೋಗ್ತಾರೆ, ವಿಡಿಯೋದಲ್ಲಿ ಬರಬಾರ್ದು ಅಂತ. ಏನೋ ಸೇತು ತಗೊಳಕ್ಕೆ ಏನೋ ಪ್ಲಾನ್ ಮಾಡ್ತಾ ಇದೆಯಾ? ಆಮೇಲೆ ಬ್ರಾಂಡ್ ಆಡೋ ಬ್ಲಾಗ್ ದರ್ಶನ ಮಾಡ್ಕೊಂಡು ಬಂದ್ಬಿಡ್ತೀವಿ. ಆಮೇಲೆ ಏನ್ ಮಾಡೋದು ನೋಡ್ಬೇಕು. ನಮ್ಮ ಪನ್ನಾಗ ಏನೋ ಗುಣಸ್ತವನೆ. ಒಂದಂಗೆ ಮಸ್ತ್ ಆಗೈತ. ಫುಲ್ ರಶ್ ಐತೆ. ಹೆಂಗ್ ಹೋಗ್ಬೇಕು, 100 ರೂಪಾಯಿ ಟಿಕೆಟ್ ತಗೊಂಡು ಹೋಗ್ಬಿಡೋಣ ಅಂತ ನೋಡ್ತಾ ಇದ್ದೀವಿ. ಟಿಕೆಟ್ ತಗೊಳ್ಳೋದು ಇರುತ್ತಲ್ಲಪ್ಪ. ಫೈನಲಿ ದರ್ಶನ ಮುಗೀತು. 40 ನಿಮಿಷದಲ್ಲಿ ದರ್ಶನ ಆಯ್ತು. ನಮ್ಮ ಪನ್ನಾಗ ಅವ್ರು ಲೇಟಾಗಿ ಬಂದಿದ್ರು. ಅವ್ರ ಕೃಪೆಯಿಂದ 40 ನಿಮಿಷದಲ್ಲಿ ದರ್ಶನ ಮುಗಿಸಿದ್ರು. ಈಗ ರಶ್ ಇದೆ ಇವತ್ತು. ಪೂಜಿಸಲು ಮನಗಳು ನನ್ನ ತಾಯಿ ಮನದೊಳಗೆ ಮಂದಿರವ ಕಟ್ಟಿರುವಳು ಕರುಣಾಮಯ. ನಮ್ಮ ಜೀವನ ನಿಂತರೆ ನ್ಯಾಯಕ್ಕಾಗಿ ಹೇಳುವ ಎಲ್ಲ ಕೂಗಿ
ಫೈನಲಿ ಎಲ್ಲ ಫೋಟೋ ಶೂಟ್ ಎಲ್ಲ ಮುಗೀತು. ನಮ್ಮ ಹುಡುಗ ಸ್ವಲ್ಪ ಇನ್ನೇನು ನೆಕ್ಸ್ಟ್ ಒಂದು ದಾರ ಕಟ್ಟಿಸ್ಕೊಬೇಕು ಕೈಗೆ. ಒಂದ್ಸಲಿ ಫೈನಲಿ ದರ್ಶನ ಎಲ್ಲ ಮುಗೀತು. ಇನ್ನೇನು ಇವಾಗ ಎಲ್ಲೋ ಹೋಗೋದು ಗೊತ್ತಾಯ್ತಾ ಇಲ್ಲ. ನಾಷ್ಟ ಬೇರೆ ಮಾಡಿಲ್ಲ. ಬಾಯ್ಸ್ ಯಾಕೋ ಇಬ್ರು ಬೇಜಾರಲ್ಲವ್ರೆ, ಇಬ್ರು ಜೋಶಲ್ಲವ್ರೆ, ಇಬ್ರು ಬೇಜಾರಲ್ಲವ್ರೆ. ಇನ್ನು ಬೇರೆ ಯಾವ್ದಾದ್ರು ಪ್ಲೇಸಸ್ ಕವರ್ ಮಾಡೋಣ ಅಂತ ಇವರು. ಇಲ್ಲ ಝೂಗೆ ಹೋಗ್ಬೇಕು, ಇಲ್ಲ ಪ್ಯಾಲೇಸ್ಗೆ ಹೋಗ್ಬೇಕು. ಮೈಸೂರಿಗೆ ಬಂದರೆ ಇದೇ ನೆನಪಾಗೋದು. ಚಿಕ್ಕ ವಯಸ್ಸಲ್ಲಿ ನಮ್ಮ ಅಪ್ಪನ ಜೊತೆ ಬಂದಾಗ ನನಗೆ ನೆನಪಿದ್ದು ಒಂದೇ ಸ್ಟ್ಯಾಚ್ಯೂ. ಜನ ಎಲ್ಲ ಫುಲ್ಲು ಕ್ರೌಡು. ಬಾವಿ ಕೈ ತಗೊಂಡಿದ್ದೀವಿ. ಇಲ್ಲ ತಗೊಳ್ಳೋ ಒಂದು ರೌಂಡು ಬಜಾರ್ನ ತೋರ್ಸ್ಕೊಂಡ್ ಬರ್ತೀನಿ. ಎಲ್ಲ ನೋಡಿರ್ತೀರಾ, ಸುಮ್ಮನೆ ನಾನು ನೋಡ್ಬೇಕಲ್ಲ, ಬರೀ ತಿನ್ನೋದೇ ಇದ್ದೀನಿ. ಏನಾರ ಕುಡಿಬೇಕು, ಕಬ್ನಲ್ಲಿ ಕುಡಿಯೋಣ ಅಂತ ಹುಡುಕ್ತಾ ಇದ್ದೀನಿ. ಇಲ್ಲೇ ಖಾಲಿ ಐತೆ. ಅಣ್ಣ ಇವ್ರು ಎಲ್ಲೋದ್ರು? ಒಂದು ಕಬ್ನಲ್ಲಿ ಒಂದೇ ಇಷ್ಟ ಅಣ್ಣ, ಒಂದು ಕೊಡಿ. ಎಲ್ಲ ಮುಗೀತು. ಬಾಯ್ಸ್ ಎಲ್ಲ ಬಂದರು. ಇವಾಗ ಸೀದಾ ಬಸ್ ಹತ್ತದೆ. ಬಸ್ ಹತ್ತು ಯಾವ್ದಾರ ಹೋಟ್ಲಿಗೆ ಹೋಗಿ ಮೊದಲು ನಾಷ್ಟ ಮಾಡಬೇಕು. ಯಾವ ಹೋಟ್ಲ ಇವಾಗ ಹೋಗೋದು ಮಚ್ಚ? ಹೋಟ್ಲ್ ಹೆಸ್ರು ಹೇಳೋ. ಹೇಳೋ, ನೀನು ಬರಲ್ಲ. ಇದೇ ಬಸ್. ಹೋಟ್ಲ್ ಹೆಸ್ರು ಹೇಳ. ಹೋಟ್ಲ್ ಹೆಸ್ರು ಗೊತ್ತಿಲ್ವಂತೆ. ಹೋಟ್ಲಿಗೆ ಹೋದ್ಮೇಲೆ ತೋರಿಸ್ತೀವಿ. ಹೇಳ್ರಿ ಆಯ್ತು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಬೆಟ್ಟದಿಂದ ಬಂದು ಎಲ್ಲ ನಾಷ್ಟ ಮಾಡಕ್ ಬಂದಿದೀವಿ. ಇದು ಮುಗಿಸ್ಕೊಂಡು ನೆಕ್ಸ್ಟ್ ಮೈಸೂರು ಝೂ ಇಲ್ಲೇ ಆಪೋಸಿಟೇ ಇದೆ. ಝೂ ಆಪೋಸಿಟ್. ಆರ್ಡ್ರ್ ಕೊಟ್ಟು 20 ನಿಮಿಷ ಆಯಿತು. ಒಬ್ಬೊಬ್ರದೇ ತಂದ್ಕೊಡ್ತವ್ರೆ. ಒಬ್ಬನ ಖಾಲಿ ಆಯಿತು, ಒಬ್ಬ ಮಕ ನೋಡ್ತಾವ. ಒಬ್ರು ನಾನು ಹೇಳಿದ 1 ಪ್ಲೇಟ್ ಪರೋಟ, ಅದನ್ನು ತಂದ್ಕೊಡಕ್ಕೆ 20. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ?
ಜನ ಆರ್ಡರ್ ಮಾಡಿದ್ದು ಇಬ್ರು ತಿಂದು ಎದ್ದಾಯ್ತು, ಇನ್ನಿಬ್ರು ತಿಂತವ್ರೆ. ಇವ್ರಿಬ್ರು ತಿಂದಾದ್ಮೇಲೆ ನನಗ್ ತಂದ್ಕೊಡ್ತಾರೆ. ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು. ಆಹಾ ಆಹಾ ಈ ಜಗವಿದೆ ನವರಸಗಳ ಉಣಬಡಿಸಲು. ಬಿಸಿ ಬಿಸಿ ಇದೆ, ಬಿಸಿ ಬಿಸಿ ಇದೆ ನಳಪಾಕ ದಿನ ದಿನ ನೂತನ. ಈ ಬಿಸಿಯುವಾರುವ ಮೊದಲೇ ಎಲ್ಲರ ಜೊತೆಯ ಮೆಲ್ಲುವ ಕಲೆಯ ಜೀವನ ಜನುಮವೇ. ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು. ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು. ಈ ಜಗವಿದೆ ನವರಸಗಳ ಉಣಬಡಿಸಲು. ಅಲ್ಲೋ ನಾಷ್ಟ ಮುಗೀತು. ಅದ್ ಯಾವ ಹೋಟ್ಲು ಇರೋ ಮಾತಾಡುವಾಗ ನಮಗ್ ಬೈತಾ ಇದ್ನಲ್ಲ ತೇಜ. ಹಾ, ನಮ್ ನೆಕ್ಸ್ಟ್ ಪ್ರಯಾಣ ಇವಾಗ ಮೈಸೂರು ಝೂ ಕಡೆನೆ. ಏನಂತೀರ್ರಿ ಮಿಸ್ಟರ್ ಹೇಮಂತ್? ನೋಡ್ರಿ, ನಿಮ್ಮಿಂದಾನೇ ಹೋಗ್ತಾ ಇದ್ದೀವಿ, ಎಲ್ಲ ಒಳ್ಳೇದಾಗ್ತದೆ. ಯಾರಿಗೂ ಹೋಗಕ್ ಒಬ್ರಿಗೂ ಇಷ್ಟ ಇಲ್ಲ. ನಾನ್ ಬ್ಲಾಗ್ ಮಾಡ್ಬೇಕು ಅಂತ ಹೋಯ್ತಾ ಇದೀನಿ. ಪಾಪ ನಾನ್ ಬಲವಂತಕ್ 4 ಜನ ಬರ್ತವ್ರೆ. ಬೈಕೊಂಡ್ ಬರ್ತಾವ್ರೆ. 3 ಕಿಲೋಮೀಟರ್ ನಮ್ ನೆಗ್ಲಿ ಮೇಲೆ ಹಾಕೊಂಡು ಹೋಗ್ತಾನಂತೆ, ಹಾಕೊಂಡು ಹೋಗಿ. ಏನೋ ಒಳಗಡೆ ಅಷ್ಟು ನಡಿಬೇಕು. ನಾನು ಯಾವತ್ತೂ ನೋಡೇ ಇಲ್ಲ ಝೂನ. ಬನ್ನಿ ಓಮ್. ಎಲ್ಲೋ ಎಂಟ್ರಿ ಇದಲ್ವಾ? ಬಾಯ್ಸ್ ಯಾಕೋ ಝೂ ಅಡ್ರೆಸ್ ಮರ್ತವ್ರೆ. ಏನೋ ಅಡ್ರೆಸ್ ಕೇಳ್ಕೊಂಡು ಹೋಯ್ತವ್ರೆ. ಏನೋ ಅಂಡರ್ಗ್ರೌಂಡ್ ಅಲ್ಲಿ ಇರ್ತದೆ. ಅಲ್ಲಿ ಎಂಟ್ರಿ ಇಲ್ಲ, ಇಲ್ಲಿ ಒಂದು ಸೆಕ್ಯೂರಿಟಿ ಅದೇ ಅನ್ಸುತ್ತೆ ತೋರಿಸಿದ್ದು. ನೀನು ಒಂದು ತೋರಿಸ್ತಾ ಅಂದ್ಬಿಟ್ಟು ನೀನು ತೋರಿಸ್ತೇವೆ. ಅಯ್ಯೋ, ಮೈಸೂರು ಝೂ ಎಂಟ್ರಿ ಇವಾಗ ಅದಲ್ಲ. ಮೈಸೂರು ಝೂ ಎಂಟ್ರಿ ನಾನು ಹೋಯ್ತೀನಿ. ಅಲ್ಲಿ ಬನ್ನಿ. ಝೂ ಎಂಟ್ರಿ